ವೆಲ್ಕಮ್ ಟು ಒಂದು ಸಣ್ಣ ಪ್ರಯತ್ನ. ಇವತ್ತು ನಾವು ಜೈನ ಧರ್ಮದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಜೈನ ಮತ್ತು ಬೌದ್ಧ ಧರ್ಮಗಳು ಉದಯವಾಗಿದ್ದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಭಾರತದಲ್ಲಿ ಹೊಸ ಮತಗಳ ಉದಯಕ್ಕೆ ಕಾರಣವಾದ ಪ್ರಮುಖ ಅಂಶ ಅಂದರೆ ಧಾರ್ಮಿಕ ಅಂಶ. ವೈದಿಕ ಧರ್ಮದ ಜಟಿಲತೆ ಹೊಸ ಧರ್ಮದ ಉದಯಕ್ಕೆ ಕಾರಣವಾಯಿತು. ಜೈನ ಸಂಪ್ರದಾಯದಂತೆ ಜೈನ ಧರ್ಮವನ್ನು ಸ್ಥಾಪಿಸಿದವರು ವೃಷಭನಾಥ. ಜೈನ ಧರ್ಮದ ನಿಜವಾದ ಸ್ಥಾಪಕ ವರ್ಧಮಾನ ಮಹಾವೀರ. ಮೊದಲನೇ ತೀರ್ಥಂಕರರು ಜೈನ ಧರ್ಮದ ಮೊದಲನೇ ಅಥವಾ ಆದಿ ತೀರ್ಥಂಕರರು ವೃಷಭನಾಥ ಅವರು. ವೃಷಭನಾಥನ ಮಕ್ಕಳು ಭರತ ಮತ್ತು ಬಾಹುಬಲಿ. ಜೈನ ಧರ್ಮದ 23ನೇ ತೀರ್ಥಂಕರ ಪಾರ್ಶ್ವನಾಥ. ಪಾರ್ಶ್ವನಾಥನ ಚಿಹ್ನೆ ಹಾವು ಅಥವಾ ಸರ್ಪ. ಪಾರ್ಶ್ವನಾಥನ ತಂದೆ ಅಶ್ವಸೇನ, ಕಾಶಿಯ ಕ್ಷೇತ್ರದ ರಾಜ. ಪಾರ್ಶ್ವನಾಥ ಬೋಧಿಸಿದ ತತ್ವಗಳು 4: ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ. 5ನೆಯ ತತ್ವವನ್ನು ಬೋಧಿಸಿದವರು ವರ್ಧಮಾನ ಮಹಾವೀರ ಅವರು. ಅದು 5ನೇ ತತ್ವ ಬ್ರಹ್ಮಚರ್ಯ. ಅಸ್ತೇಯ ಎಂದರೆ ಕದಿಯದಿರುವುದು ಎಂದರ್ಥ. ಅಪರಿಗ್ರಹ ಎಂದರೆ ಆಸ್ತಿಯನ್ನು ಹೊಂದದಿರುವುದು ಅಥವಾ ಸಂಪತ್ತಿನ ವ್ಯಾಮೋಹವನ್ನು ತೊಡೆಯುವುದು ಎಂದರ್ಥ. ಅಪರಿಗ್ರಹ. ಜೈನರ 24ನೆಯ ತೀರ್ಥಂಕರ ವರ್ಧಮಾನ ಮಹಾವೀರ ಅವರು. ಮಹಾವೀರನ ಮೊದಲ ಅಥವಾ ಮೂಲ ಹೆಸರು ವರ್ಧಮಾನ. ಮಹಾವೀರನ ತಂದೆಯ ಹೆಸರು ಸಿದ್ಧಾರ್ಥ. ಮಹಾವೀರ ಜನಿಸಿದ ವರ್ಷ ಕ್ರಿಸ್ತಪೂರ್ವ 599. ಮಹಾವೀರನ ತಂದೆಯ ಹೆಸರು ಸಿದ್ಧಾರ್ಥ, ತಾಯಿಯ ಹೆಸರು ತ್ರಿಶಿಲಾದೇವಿ. ಮಹಾವೀರನ ಪತ್ನಿಯ ಹೆಸರು ಯಶೋಧರ, ಮಗಳು ಅನೋಜ. ವರ್ಧಮಾನ ಮಹಾವೀರ ಜನಿಸಿದ್ದು ವೈಶಾಲಿಯ ಗಣರಾಜ್ಯದ ಕುಂತಲ ಗ್ರಾಮದಲ್ಲಿ. ಕುಂತಲ ಗ್ರಾಮದ ಈಗಿನ ಹೆಸರು ಬಸುಕುಂದ ಅಥವಾ ವಸುಕುಂದ. ಮಹಾವೀರನ ಜನನದ ಸ್ಥಳ. ವರ್ಧಮಾನ ಮಹಾವೀರನ ಚಿಹ್ನೆ ಸಿಂಹ. ಮಹಾವೀರನು ತನ್ನ 30ನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಜಿಸಿದನು. ಮಹಾವೀರನು 12.5 ವರ್ಷಗಳ ಕಾಲ ತೀವ್ರವಾದ ಧ್ಯಾನ ಮತ್ತು ಕಠಿಣ ತಪಸ್ಸುಗಳನ್ನು ಅಭ್ಯಾಸ ಮಾಡಿದರು. ಮಹಾವೀರನು ತನ್ನ 42ನೇ ವಯಸ್ಸಿನಲ್ಲಿ ಕೇವಲಿನ ಜ್ಞಾನ ಪಡೆದು ಜಿನ ಎಂದು ಹೆಸರಾದನು. ಜಿನ ಎಂದರೆ ಇಂದ್ರಿಯಗಳನ್ನು ಗೆದ್ದವನು ಎಂದರ್ಥ. ಕೇವಲಿನ್ ಎಂದರೆ ಇಂದ್ರಿಯಗಳಿಗೆ ಮಣಿಯದೆ ಚಿಂತನಶೀಲನಾಗಿ ಪರಮಜ್ಞಾನವನ್ನು ಹೊಂದಿದವನು ಎಂದರ್ಥ. ಕೇವಲಿನ್ ಎಂದರೆ. ಮಹಾವೀರನು ಮರಣ ಹೊಂದಿದ್ದು ಬಿಹಾರದ ಪಾವಪುರಿ ಎಂಬಲ್ಲಿ ಕ್ರಿಸ್ತಪೂರ್ವ 527ರಲ್ಲಿ. ಮಹಾವೀರನ ವಿಚಾರಗಳಿಂದ ಪ್ರಭಾವಿತರಾದ ಬ್ರಾಹ್ಮಣ ವಿದ್ವಾಂಸ ಯಾರಪ್ಪ ಅಂದರೆ ಇಂದ್ರಭೂತಿ ಎಂಬುವ ಬ್ರಾಹ್ಮಣ ವಿದ್ವಾಂಸ ಮಹಾವೀರನ ವಿಚಾರಗಳಿಂದ ಪ್ರಭಾವಿತನಾದ. ಜೈನ ಧರ್ಮದ ಪವಿತ್ರ ಗ್ರಂಥಗಳಾದ 12 ಅಂಗಗಳು ಪ್ರಾಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿವೆ. ಮಹಾವೀರ ಬೋಧಿಸಿದ ತ್ರಿರತ್ನಗಳು ಸಮ್ಯಕ ಜ್ಞಾನ, ಸಮ್ಯಕ ದರ್ಶನ ಮತ್ತು ಸಮ್ಯಕ ಚಾರಿತ್ರ್ಯ. ಅಹಿಂಸೆಯೇ ಪರಮಧರ್ಮ ಎಂಬುದು ಜೈನ ಧರ್ಮದ ತತ್ವವಾಗಿದೆ. ಇದನ್ನು ಹೇಳಿದವರು ಮಹಾವೀರ. ಮಹಾವೀರನ ಶಿಷ್ಯರಾದ ಮಗಧ ರಾಜರು ಬಿಂಬಸಾರ ಮತ್ತು ಅವನ ಮಗ ಅಜಾತಶತ್ರು ಇವರು ಮಹಾವೀರನ ಶಿಷ್ಯರು. ನಿರ್ವಾಣ ಹೊಂದಲು ಜೈನರು ಕೈಗೊಳ್ಳುವ ವಿಶೇಷ ವ್ರತಕ್ಕೆ ಸಲ್ಲೇಖನ ವ್ರತ ಎಂದು ಕರೆಯುತ್ತಾರೆ. ಸಲ್ಲೇಖನ ಎಂದರೆ ಉಪವಾಸದಿಂದ ದೇಹವನ್ನು ತ್ಯಜಿಸುವುದು. ಸಲ್ಲೇಖನ ವ್ರತ ಆಚರಿಸಿ ಶ್ರವಣಬೆಳಗೊಳದಲ್ಲಿ ದೇಹ ತ್ಯಾಗ ಮಾಡಿದ ಮೌರ್ಯ ಸಾಮ್ರಾಜ್ಯದ ಅರಸ ಯಾರು ಎಂದರೆ ಚಂದ್ರಗುಪ್ತ ಮೌರ್ಯ. ಜೈನ ಧರ್ಮದ 2 ಪಂಥಗಳು ಶ್ವೇತಾಂಬರ ಮತ್ತು ದಿಗಂಬರ.
ಶ್ವೇತಾಂಬರ ಎಂದರೆ ಬಿಳಿಯ ವಸ್ತ್ರವನ್ನು ಧರಿಸುವವರು ಶ್ವೇತಾಂಬರರು. ದಿಗಂಬರ ಎಂದರೆ ಬಟ್ಟೆಯನ್ನು ಧರಿಸದೇ ಇರುವವರು. ಕರ್ನಾಟಕಕ್ಕೆ ಬಂದ ಜೈನ ಧರ್ಮ ಪ್ರಚಾರ ಮಾಡಿದ ಜೈನ ಮುನಿ ಯಾರಪ್ಪ ಅಂದರೆ ಭದ್ರಬಾಹು, ಚಂದ್ರಗುಪ್ತ ಮೌರ್ಯನ ಗುರುಗಳು. ಜೈನ ಸನ್ಯಾಸಿಗಳು ವಾಸಿಸುವ ವಸತಿಗಳಿಗೆ ಬಸದಿಗಳು ಎಂದು ಕರೆಯುವರು. ಜೈನ ಬಸದಿಗಳು ಇರುವ ಕರ್ನಾಟಕದ ಪ್ರಮುಖ ಸ್ಥಳಗಳು ಯಾವಂದರೆ ಮೂಡುಬಿದಿರೆ, ಶ್ರವಣಬೆಳಗೊಳ, ಬೆಳಗಾವಿ ಮತ್ತು ಕಂಬದಹಳ್ಳಿ. ಜೈನ ಧರ್ಮದವರು ಪೂಜಿಸುವ ಜನಪ್ರಿಯ ದೇವತೆ ಯಾರು ಎಂದರೆ ಪದ್ಮಾವತಿ ದೇವಿಯವರು. ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ. ಜೈನರ ಕಾಶಿ ಎಂದು ಪ್ರಸಿದ್ಧಿಯಾದ ಸ್ಥಳ ಕರ್ನಾಟಕದ ಶ್ರವಣಬೆಳಗೊಳ. ಜೈನರ ಕಾಶಿ, ಅಲ್ಲಿ ಗೊಮ್ಮಟೇಶ್ವರರ ವಿಗ್ರಹವಿದೆ. ಕರ್ನಾಟಕದಲ್ಲಿರುವ 1000 ಕಂಬಗಳ ಬಸದಿ ಇರುವುದು ಮೂಡುಬಿದಿರೆಯಲ್ಲಿ. ಜೈನ ಧರ್ಮಕ್ಕೆ ಸೇರಿದ ಹೆಸರಾಂತ ಕನ್ನಡದ ಕವಿಗಳು ಯಾರೆಂದರೆ ಪಂಪ, ರನ್ನ, ಪೊನ್ನ, ಜನ್ನ, ರತ್ನಾಕರ ವರ್ಣಿ ಮುಂತಾದವರು. ಜೈನ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಪ್ರಮುಖ ಅರಸರು ಚಂದ್ರಗುಪ್ತ ಮೌರ್ಯ, ಬಿಂಬಸಾರ, ಅಜಾತಶತ್ರು ಮತ್ತು ಖಾರವೇಲ. ಮೊದಲನೇ ಜೈನ ಸಮ್ಮೇಳನ ನಡೆದದ್ದು ಪಾಟಲಿಪುತ್ರದಲ್ಲಿ ಕ್ರಿಸ್ತಪೂರ್ವ 301 - 310. ಇದರ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂದರೆ ಸ್ಥೂಲಭದ್ರ. ಎರಡನೇ ಜೈನ ಸಮ್ಮೇಳನ ನಡೆದದ್ದು ಕ್ರಿಸ್ತಪೂರ್ವ 512ರಲ್ಲಿ ವಲ್ಲಭಿ ಎಂಬ ಸ್ಥಳದಲ್ಲಿ ನಡೆಯಿತು. ಕರ್ನಾಟಕದಲ್ಲಿ 5 ಬಾಹುಬಲಿಯ ಪ್ರತಿಮೆಗಳು ಎಲ್ಲೆಲ್ಲಿವೆಯಪ್ಪ ಅಂತಂದ್ರೆ ಶ್ರವಣಬೆಳಗೊಳದಲ್ಲಿ 58 ಅಡಿ, ಕಾರ್ಕಳದಲ್ಲಿ 42 ಅಡಿ, ಧರ್ಮಸ್ಥಳದಲ್ಲಿ 39, ವೇಣೂರಿನಲ್ಲಿ 35, ಗೊಮ್ಮಟಗಿರಿಯಲ್ಲಿ 20 ಅಡಿ. ಇವು ಬಾಹುಬಲಿಯ ಮೂರ್ತಿಗಳು. ಧನ್ಯವಾದಗಳು ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.